ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಜಿಯೋ ಸಿಮ್ ಯೂಸ್ ಮಾಡ್ತಾರೆ ಅವ್ರಿಗೆ ಕಾಲ್ ಹಿಸ್ಟ್ರಿ ಬೇಕಾ ಅಥವಾ ಡಿಲೀಟ್ ಆದ ಕಾಲ್ ಹಿಸ್ಟ್ರಿನ ನೀವು ಮತ್ತೆ ರಿವರ್ಸ್ ನೋಡ್ಬೇಕಾ, ಮತ್ತೆ ಯಾವ ತರ ನೋಡ್ಬೇಕಂತ ಇವ್ರದ್ದು ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಯಾರು ಮಿಸ್ ಮಾಡಕ್ ಹೋಗಬೇಡಿ. ಯಾಕಪ್ಪ ಅಂತಂದ್ರೆ ಕಾಲ್ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಹಿಂದೆ ನಡ್ತಕ್ಕಂಥ ಯಾವುದೇ ಒಂದು ಹಿಸ್ಟ್ರಿ ಯಾರಾದ್ರೂ ಫೋನ್ ಮಾಡಿದ್ರೆ ಅದು ಡಿಲೀಟ್ ಆಗಿರುತ್ತೆ ನಿಮ್ಮ ಫೋನಲ್ಲಿ, ಬಟ್ ಅದು ರಿಟರ್ನ್ ಯಾವ ತರ ನೀವು ನೋಡ್ಬೋದು ಅಂತ ಇವ್ರು ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ತಪ್ಪದೆ ನೋಡ್ಕೊಳ್ಳಿ ಯಾವ ತರ ಅಂತ. ಸೊ ಸಿಂಪಲ್ ಆಗಿ ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ, ಓಕೆ ಫ್ರೆಂಡ್ಸ್. ಸೊ ದಯವಿಟ್ಟು ಮೊದಲು ನಮ್ಮ ಚಾನಲ್ ಯಾರಾದ್ರೂ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್. ಸೊ ಯಾವ ತರ ಮಾಡಬೇಕಂತ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಒಂದು ನಡೀತಾ ಇರುತ್ತೆ. ಆ ಸ್ಕ್ರೀನ್ ನೋಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಮೊದಲು ನೀವು ನಿಮ್ಮ ಮೊಬೈಲ್ ಇರ್ತಕ್ಕಂಥ ಒಂದು ಪ್ಲೇ ಸ್ಟೋರ್ ಹೋಗಿ. ಸೊ ಪ್ಲೇ ಸ್ಟೋರ್ ಹೋಗಿದ ತಕ್ಷಣ ಇಲ್ಲಿ ಒಂದು ಸರ್ಚ್ ಬಾಕ್ಸ್ ಇರುತ್ತೆ. ಸೊ ಸರ್ಚ್ ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಜಿಯೋ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಜಿಯೋ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಜಿಯೋ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಮೊದಲನೇ ಬರೋದು ಇದೆ ಮೈ ಜಿಯೋ ಅಂತ ಇದು ಬರುತ್ತೆ. ಸೊ ರೆಡ್ ಕಲರ್ ಇರೋದು. ಸೊ ಇದ್ರ ಮೇಲೆ ಸೊ ನೀವು ಏನ್ ಮಾಡ್ಕೋಬೇಕು, ಇನ್ಸ್ಟಾಲ್ ಅಂತ ಇರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು ಸೆಕೆಂಡು ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇನ್ಸ್ಟಾಲ್ ಆದ ತಕ್ಷಣ ಏನು ಮಾಡಬೇಕು, ನೀವು ಇಲ್ಲಿ ಓಪನ್ ಅಂತ ಇರುತ್ತೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್. ಸೊ ಓಪನ್ ಅಂತ ಇರುತ್ತೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಇಲ್ಲಿ ನೋಡಿ ಜಿಯೋ ಅಂತ ಇದು ಬರುತ್ತೆ. ಸೊ ಜಿಯೋ ಕಾಲ್ ಹಿಸ್ಟ್ರಿ ಬೇಕಲ್ಲ ನಿಮಗೆ. ಸೊ ಜಿಯೋ, ಸೊ ಈ ಥರ ಜಿಯೋ ಸಿಂಬಲ್ ಇದೆ. ಸೊ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ನೀವು ಏನು ಮಾಡ್ಬೇಕು, ನಿಮ್ದು ಯಾವ ಜಿಯೋ ಸಿಮ್ ಇದೆ, ಯಾರು ಜಿಯೋ ಸಿಮ್ ಇದೆ, ಸೊ ಅದು ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ಏನು ಮಾಡ್ಬೇಕು, ನಾವು ಇಲ್ಲಿ ಫೋನ್ ನಂಬರ್, ನಿಮ್ಮ ಫೋನ್ ನಂಬರ್ ಹಾಕೊಳ್ಳಿ. ಸೊ ಇಲ್ಲಿ ಏನೆಲ್ಲ ಬರ್ತಾ ಇದೆ, ಅಲೋ ಮೈ ಜಿಯೋ ಸೆಂಡ್ ಅಂಡ್ ವ್ಯೂ SMS ಬರುತ್ತೆ. ಸೊ ಎಲ್ಲ ಅಲೋ ಕೊಡಿ. ಸೊ ಆದ ತಕ್ಷಣ ಇಲ್ಲಿ ಒಂದು ಮೆಸೇಜ್ ಬರುತ್ತೆ, OTP ಬರುತ್ತೆ. ಸೊ OTP ಫಿಲ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಆಟೋಮೆಟಿಕ್ ಒಂದು OTP ಫಿಲ್ ಆಗುತ್ತೆ. ನೋಡ್ಬೋದು ನೀವು, ಆಟೋಮೆಟಿಕ್ ಒಂದು OTP ಫಿಲ್ ಆಗುತ್ತೆ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದ ತಕ್ಷಣ ಏನು ಮಾಡ್ಬೇಕು, ನೀವು ನೋಡ್ಕೊಳ್ಳಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಕೊಳ್ಳಿ. ಸೊ ಎಲ್ಲದಕ್ಕೂ ಪ್ರೊಸೀಡ್ ಅಂತ ಕೊಟ್ರಿ. ಓಕೆನಾ ಫ್ರೆಂಡ್ಸ್. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ಇಲ್ಲಿ ನೋಡ್ಕೊಳ್ಳಿ ಈ ತರ ಒಂದು ಪೇಜ್ ಓಪನ್ ಆದ ತಕ್ಷಣ ನೀವು ಏನ್ ಮಾಡ್ಬೇಕು, ಇಲ್ಲಿ ಮೊಬೈಲ್ ಅಂತ ಇರುತ್ತೆ. ಸೊ ಮೊಬೈಲ್ ಇಲ್ಲಿ ನೋಡ್ಕೊಳ್ಳಿ, ಮೊಬೈಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನ್ ಮಾಡ್ಕೋಬೇಕು, ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋನ್ ನಂಬರ್ ಇರುತ್ತೆ. ಸೊ ಫೋನ್ ನಂಬರ್ ಬಂದ್ಮೇಲೆ ಸೊ ಇಲ್ಲಿ ಕೆಳಗೆ ಚೆಕ್ ಯೂಸೇಜ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ಯೂಸೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನೆಕ್ಸ್ಟ್ ಈ ತರ ಒಂದು ಪ್ರೊಸೀಡ್ ಅಂತ ಇರುತ್ತೆ. ಸೊ ಪ್ರೊಸೀಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಏನು ಮಾಡಬೇಕು ನೀವು, ಯಾಕಪ್ಪ ಅಂತಂದರೆ ಎಲ್ಲಕ್ಕೂ ಅಲೋ ಕೊಟ್ಕೊಳ್ಬೇಕಂದ್ರೆ ಫ್ರೆಂಡ್ಸ್. ಅಲೋ ಕೊಟ್ಟ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ಡಾಟಾ ಅಂತ ಇದೆ, ಮತ್ತು ಇಲ್ಲಿ ಕಾಲ್ಸ್ ಇದೆ ಮತ್ತು SMS ಇದೆ. ಸೊ ನಿಮ್ಗೆ ಏನು ಬೇಕು, ಕಾಲ್ ಹಿಸ್ಟ್ರಿ ಬೇಕಲ್ಲ. ಸೊ ಕಾಲ್ ಹಿಸ್ಟ್ರಿ ಬಂದಮೇಲೆ ಸೊ ಕಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಕೊಳ್ಳಿ ಎಲ್ಲ ನಿಮ್ಮ ಕಾಲ್ ಹಿಸ್ಟ್ರಿ ಬರುತ್ತೆ. ಎಸ್ಟರ್ಡೇ ಸೊ ಯಾವುದೆಲ್ಲ ಇರುತ್ತೆ ಅದು ಬರುತ್ತೆ. ಬಟ್ ನಿಮಗೆ ಏನಪ್ಪ ಅಂತಂದರೆ ಎಷ್ಟೋ ದಿನದ್ದು ಎಷ್ಟೋ ಮಂತ್ಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಸ್ಕ್ರೋಲ್ ಮಾಡ್ಕೊಳ್ಳಿ. ಸೊ ಸ್ಕ್ರೋಲ್ ಮಾಡ್ಕೊಳ್ಳಿ. ಸೊ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲೊಂದು ಮತ್ತೆ ಇನ್ನೊಂದು ಡೂ ಯು ವಾಂಟ್ ಟು ವ್ಯೂ ಡೀಟೇಲ್ಸ್ ಯೂಸೇಜ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನಿದೆ ಇಲ್ಲಿ ಏನಿದೆ ನೋಡ್ಕೊಳ್ಳಿ. ಸೆಲೆಕ್ಟ್ ಪೀರಿಯಡ್ ಅಂತ ಇರುತ್ತೆ. ಸ್ಟೇಟ್ಮೆಂಟ್ ಕ್ಯಾನ್ ಬಿ ಜನರೇಟೆಡ್ ಫಾರ್ ಲಾಸ್ಟ್ 180 days ಫ್ರಮ್ ಟು ಡೇಟ್ಸ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ 30 days ಅಪಾರ್ಟ್. ಅಂದರೆ ಲಾಸ್ಟ್ ಅಂದರೆ 180 days ಅಂದರೆ 6 months ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 7 days ಇದೆ, 15 days ಇದೆ ಮತ್ತು 30 days ಇದೆ. ಇದು 1 ತಿಂಗಳು ಬಂದ್ಬಿಟ್ಟು ಮತ್ತೆ ಒಂದು ವೇಳೆ ಕಸ್ಟಮ್ ಡೇಟ್ ಇದೆ. ಸೊ ಕಸ್ಟಮ್ ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ಮಂತ್ ಬೇಕಾಗುತ್ತೆ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡ್ಬೇಕು, ನಿಮಗೆ ಇಮೇಲ್ ಇದೆ, ಇಮೇಲ್ ಅಂತಿದೆ. ಸೊ ಒಂದು ವೇಳೆ ನಿಮ್ಗೆ ಇಮೇಲ್ಗೆ ಬರಬೇಕಂತ ಅಂದರೆ ಇಲ್ಲಿ ಇಮೇಲ್ ಆಲ್ರೆಡಿ ಕ್ಲಿಕ್ ಇದೆ. ಸೊ ಇಮೇಲ್ ಸ್ಟೇಟ್ಮೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇ ನೋಡ್ಬೇಕು, ನೀವು ಇಲ್ಲೇ ನೋಡ್ಬೇಕಪ್ಪ ಅಂತಂದರೆ ಸೊ ಏನು ಮಾಡ್ಬೇಕು, ನೀವು ಯು ಸ್ಟೇಟ್ಮೆಂಟ್ ಇದೆ. ಸೊ ಯು ಸ್ಟೇಟ್ಮೆಂಟ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು. ಮತ್ತು ಡೌನ್ಲೋಡ್ ಸ್ಟೇಟ್ಮೆಂಟ್ ಇದೆ. ಸೊ ಡೌನ್ಲೋಡ್ ಸ್ಟೇಟ್ಮೆಂಟ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಸೊ ನಾವು ಇಲ್ಲೇ ಡೈರೆಕ್ಟಾಗಿ ಇಲ್ಲೇ ನೋಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಯು ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಯು ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೇನು ನೋಡಿ ವ್ಯೂ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ. ಸೊ ಇಲ್ಲಿ ಅದು ಬ್ಲೂ ಕಲರ್ ಇರೋದು ವ್ಯೂ ಸ್ಟೇಟ್ಮೆಂಟ್ ಇದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆದ ತಕ್ಷಣ ನಿಮಗೆ ಕಾಲ್ ಹಿಸ್ಟ್ರಿ ಬರುತ್ತೆ. ನೋಡ್ಕೋಬೋದು ನೀವು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮೈ ಬಿಲ್, ಪ್ಲಾನ್ ಡೀಟೇಲ್ಸ್ ಮತ್ತು ಯೂಸೇಜ್ ಚಾರ್ಜಸ್ ಮತ್ತು ಸಮ್ಮರಿ ಇದೆ. ಸೊ ನಮ್ಗೇನು ಬೇಕಾಗಿದೆ, ಕಾಲ್ ಹಿಸ್ಟ್ರಿ ಬೇಕಾಗಿದೆಯಲ್ಲ. ಸೊ ಕಾಲ್ ಹಿಸ್ಟ್ರಿ ಯೂಸೇಜ್ ಚಾರ್ಜಸ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಾಟಾ ಅಂತಿದೆ, ವಾಯ್ಸ್ ಅಂತಿದೆ ಮತ್ತು SMS ಅಂತಿದೆ. ನಮ್ಗೇನು ಬೇಕಾಗಿದೆ, ವಾಯ್ಸ್ ಅಂದರೆ ಕಾಲ್ ಹಿಸ್ಟ್ರಿ ಬೇಕಾಗಿದೆ. ಸೊ ಕಾಲ್ ಹಿಸ್ಟ್ರಿ ಬೇಕಪ್ಪ, ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ವಾಯ್ಸ್ ಅಂತಿದೆ. ಸೊ ವಾಯ್ಸ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಹೇರ್ ಅಂತಿದೆ. ಸೊ ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು
ಎಲ್ಲರೂ ಕಾಲ್ ಇಷ್ಟೇ ಬಂದ್ಬಿಟ್ಟಿದೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬೋದು ಎಲ್ಲ ಕೂಡ ಕಾಲ್ ಇಷ್ಟೇ ಇದೆ, ಇಲ್ಲಿ ನೋಡ್ಕೊಳ್ಳಿ. ಸೊ ಈ ಥರ ನಿಮಗೆ ಎಷ್ಟು ತನಕ ಬೇಕಾಗಿದೆ ಸೊ ಎಲ್ಲ ನಿಮಗೆ ಕಾಲ್ ಇಷ್ಟೇ ಬಂದ್ಬಿಡ್ತೀವಿ. ಓಕೆನಾ ಫ್ರೆಂಡ್ಸ್, ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಮತ್ತು ಇನ್ನೂ ಯಾವುದಾದ್ರೂ ನಿಮಗೆ ಜಿಯೋ ಬಿಟ್ಟು ಏರ್ಟೆಲ್ ಸಿಮ್ ಕಾಲ್ ಎಷ್ಟು ಬೇಕಾ ಅಥವಾ ನಿಮಗೆ ಯಾವುದೇ ಥರದ ಒಂದು BSNL ಯಾವುದಿದೆ ಸೊ ಆ ಕಾಲ್ ಎಷ್ಟು ಬೇಕಾದ್ರೆ ಕಮೆಂಟ್ ಮಾಡಿ, ಯಾವ ಸಿಮ್ ಹೆಸರು ಕಮೆಂಟ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಸಿಮ್ ಕಾಲ್ ಎಷ್ಟು ಬೇಕಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಬೋದು. ಸೊ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.